ನಮಸ್ಕಾರ ವೀಕ್ಷಕರಿಗೆ, ಎನ್ಡಿ ಪ್ಲಸ್ ವಾರ್ತೆಗೆ ಸ್ವಾಗತ. ತ್ಯಾಜ್ಯ ವಿಲೇವಾರಿ ಘಟಕ ನಿರ್ಮಾಣ ಮಾಡದ ಹೊರತು ಬಹುಮಹಡಿ ಕಟ್ಟಡಕ್ಕೆ ಪರವಾನಗಿ ನೀಡದಂತೆ ಕರವೇ ಆಗ್ರಹ. ಚಿತ್ತಾಕುಲು ಗ್ರಾಮದಲ್ಲಿ ತ್ಯಾಜ್ಯ ವಿಲೇವಾರಿ ಘಟಕ ಇಲ್ಲದೆ ಇರುವ ಕಾರಣ ಸದರಿ ಭಾಗದ ರಹವಾಸಿಗಳಿಗೆ ತೊಂದರೆ ಆಗುತ್ತಿರುವುದರ ಕುರಿತು ಹಾಗೂ ಬಹುಮಹಡಿ ಕಟ್ಟಡ ಕಾಮಗಾರಿಗಳಿಗೆ ಪಂಚಾಯತ್ ಕಾರ್ಯಾಲಯದಿಂದ ಪರವಾನಗಿ ನೀಡಬಾರದೆಂದು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ಜಿಲ್ಲಾ ಘಟಕದಿಂದ ಚಿತ್ತಾಕುಲು ಗ್ರಾಮ ಪಂಚಾಯತ್ ಪಿಡಿಒಗೆ ದೂರು ಅರ್ಜಿ ನೀಡಲಾಯಿತು. ಚಿತ್ತಾಕುಲ ಗ್ರಾಮದಲ್ಲಿ ತ್ಯಾಜ್ಯ ವಿಲೇವಾರಿ ಘಟಕ ಇಲ್ಲದೆ ಇರುವ ಕಾರಣ ಸದರಿ ಭಾಗದ ರಹವಾಸಿಗಳು ತುಂಬಾ ತೊಂದರೆ ಅನುಭವಿಸುತ್ತಿದ್ದಾರೆ. ಈ ಭಾಗದ ಅಪಾರ್ಟ್ಮೆಂಟ್ನಲ್ಲಿ ವಾಸ ಮಾಡುವ ರಹವಾಸಿಗಳು ಹಸಿ ಕಸ ಹಾಗೂ ಒಣ ಕಸವನ್ನು ಬೀದಿ ರಸ್ತೆಯ ಬದಿಯಲ್ಲಿ ಎಸೆಯುತ್ತಾರೆ. ಹಾಗೆ ಚರಂಡಿಗಳು ಕಸ ಕಡ್ಡಿಗಳಿಂದ ತುಂಬಿದ್ದರಿಂದ ಮಳೆಗಾಲದಲ್ಲಿ ಮಳೆಯ ನೀರು ಚರಂಡಿಯಿಂದ ಸರಾಗವಾಗಿ ಹೋಗದೆ ರಸ್ತೆಯ ಮೇಲೆ ನೀರು ಶೇಖರಣೆ, ಸಾಂಕ್ರಾಮಿಕ ರೋಗ ಹರಡುವ ಸಂಭವವಿದ್ದು ಚರಂಡಿಗೆ ಸ್ವಚ್ಛಗೊಳಿಸಬೇಕು. ಮನೆ ಮನೆಗೆ ಜೆಜೆಎಂ ಯೋಜನೆಯಡಿ ರೂಪಾಯಿ 1200 ಭರಣ ಮಾಡಿಕೊಂಡು ಕೆಲವು ಕೊಡೆ ನೀರಿನ ವ್ಯವಸ್ಥೆ ಕಲ್ಪಿಸಿ ಬಾಕಿ ಇರುವ ರಹವಾಸಿಗಳಿಗೆ ನೀರಿನ ಸೌಲಭ್ಯ ಒದಗಿಸಬೇಕು. ಮಾರುಕಟ್ಟೆ ಇದ್ದರೂ ಕೂಡ ರಸ್ತೆಯ ಮೇಲೆ ಮೀನಿನ ವ್ಯಾಪಾರ, ಹಣ್ಣಿನ ವ್ಯಾಪಾರ ಮಾಡುವುದನ್ನು ತಡೆಯಬೇಕು. ಪಂಚಾಯತ್ ವ್ಯಾಪ್ತಿಯಲ್ಲಿ ತ್ಯಾಜ್ಯ ಘಟಕ ಹಾಗೂ ಸ್ವಚ್ಛತೆಯ ಬಗ್ಗೆ ವ್ಯವಸ್ಥೆ ಆದ ಮೇಲೆ ಹೊಸದಾಗಿ ಅಪಾರ್ಟ್ಮೆಂಟ್ಗಳನ್ನು ನಿರ್ಮಿಸಲು ಅವಕಾಶ ನೀಡಬಹುದು. ಮೂಲಭೂತ ಸೌಕರ್ಯ ಇಲ್ಲದೆ ಇದ್ದರಿಂದ ಸದ್ಯ ಬಹುಮಹಡಿ ಕಟ್ಟಡದ ಪರವಾನಗಿ ರದ್ದುಗೊಳಿಸಿ ಕಾಮಗಾರಿ ತಡೆಯುವಂತೆ ಕರವೇ ಹೋರಾಟಗಾರರು ಆಗ್ರಹಿಸಿದ್ದಾರೆ. ಇಲ್ಲವಾದಲ್ಲಿ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಅಪಾರ್ಟ್ಮೆಂಟ್ ಇರುವಂತಹ ಜನರು ಅಲ್ಲಿ ಕಸ ಹಾಕೋದ್ರಿಂದ ತುಂಬಾ ತೊಂದರೆ ಆಗ್ತಿದೆ. ಅದರಲ್ಲಿ ನೀವೇನ್ ಮಾಡ್ತಾ ಇದ್ದೀರಿ ಅಂದ್ರೆ ಹೊಸದಾಗಿ ಈಗ ಕಟ್ಟಡ ಕಾಮಗಾರಿಗೆ ಅನುಮತಿ ಕೊಟ್ಟಿದ್ದೀರಿ. ದಿವಂಗತ ರಾಜು ತಾಂಡೇಲ್ ಅವರು ಅಧ್ಯಕ್ಷರಾಗಿರುವಾಗ ಇಲ್ಲಿ ಅವರು ಸ್ಟೇ ತಂದಿದ್ರು ಸರ್, ಬೇಕಾದ ಮಾಹಿತಿ ತೆಗೆದು. ಅದ್ರ ನಂತರ ಯಾವ ರೀತಿ ಅದು ಯಾರ ಒತ್ತಡದ ಮೇರೆಗೋ ಅಥವಾ ಯಾರ ಅನುಮತಿ ಮೇರೆಗೋ ನೀವು ಅದನ್ನ ಅನುಮತಿ ಕೊಟ್ಟಿದ್ದೀರಿ ನಮಗಂತೂ ಗೊತ್ತಿಲ್ಲ. ಸೊ ಈ ಕೂಡಲೇ ಅದು ತಡಿಬೇಕು. ಆಗ್ತಿರುವಂತ ಕಟ್ಟಡ ಕಾಮಗಾರಿಗಳು ಸ್ಥಗಿತಗೊಳಿಸಬೇಕು. ಈಗ ಎರಡನೇದಾಗಿ ಚರಂಡಿಗಳು ಕ್ಲೀನ್ ಆಗಲಿ. ಮತ್ತೊಂದು ಪಾತ್ವೆಯಲ್ಲಿ ಬಹಳಷ್ಟು ಜನ ಅಲ್ಲಿ ಮಾರಾಟ ಮಾಡ್ಕೊಂಡು ಜನರಿಗೆ ನಡೆದಾಡ್ಲಿಕ್ಕೆ ತೊಂದರೆ ಆಗ್ತಾ ಇದೆ, ಪಾರ್ಕಿಂಗ್ ಗಳಿಗೆಲ್ಲ ಇದಾಗ್ತಾ ಇಲ್ಲ ಅಂತ